ನಮ್ಮತ್ತೆ ಮನೆ ಊಟ ಸೂಪರ್. ಬನ್ನಿ ಸ್ನೇಹಿತರೆ, ಇವಾಗ ಮಟನ್ ಸಾಂಬಾರು ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಗ್ಯಾಸ್ ಆನ್ ಆಗಿದೆ. ಈಗ 5 kg ಮಟನ್ ಸಾಂಬಾರು ಅಲ್ವಾ. ಜಸ್ಟ್ ಉರಿ ಮಾಡೋಣ ಇವಾಗ. ಫಸ್ಟು ಉರಿ ಸ್ಟಾರ್ಟ್ ಆಗಿದೆ. ಈಗ ಫಸ್ಟು ಎಣ್ಣೆ, ಅದ್ರ ಮೇಲೆ ಈರುಳ್ಳಿಯನ್ನು ಹಾಕಬೇಕು. ಈಗ ಸ್ನೇಹಿತರೆ ಈರುಳ್ಳಿಯನ್ನು ಹುರ್ಕೋತಾ ಇದ್ದೀವಿ. ಈಗ ನೋಡಿ, ಸುಮಾರು ಈಗ ಚಿಕನ್ನಿಗೆ ಮತ್ತು ಮಟನ್ನಿಗೆ ಎರಡಕ್ಕೂ ಸೇರಿಸಿ ಈರುಳ್ಳಿಯನ್ನು ಹಾಕ್ತಾ ಇರೋದು. ಚಿಕನ್ನಿಗೆ ಮಟನ್ನಿಗೆ ಎರಡು ಸೇರಿಸಿ ನನ್ನನ್ನು ಹಾಕ್ತಾ ಇರೋದು. ಹಾಗೆ ಎರಡಕ್ಕೂ ಕೂಡ ಒಟ್ಟಿಗೆ ಹುರ್ಕೋತಾ ಇದ್ದೀನಿ ಅಲ್ವಾ. ಚೆನ್ನಾಗಿ ಫ್ರೈ ಆಗಿಬಿಡಲಿ. ಯಾಕಂದರೆ ಒಂದೇ ಸಲ ಹಾಕ್ಬೇಕಲ್ವಾ. ಹಾಗಾಗಿ ಒಂದೇ ಸಲ ನಾವು ಮಾಡಿಬಿಟ್ರೆ ಭಾಳ ಇದು ಒಳ್ಳೆಯದು. ಸ್ನೇಹಿತರೆ, ಈಗ ಒಂದು ಸ್ವಲ್ಪ ಬ್ರೌನ್ ಆಗ್ತಾ ಇದೆ ನೋಡಿ. ಈಗ ಇನ್ನೊಂದು ಸ್ವಲ್ಪ ಬ್ರೌನ್ ಆಗಲಿ. ಈಗ ಎರಡಕ್ಕೂ ಒಟ್ಟಿಗೆ ಆಗಿರೋದ್ರಿಂದ ಬೇಗ ಬೇಗ ಮಾಡ್ಕೋಬೋದು ನಾವು ಈ ರೀತಿ ಅಲ್ವಾ. ನೋಡಿ ಎಷ್ಟಾಗಿದೆ, ಇದಾಗಿದೆ. ಇನ್ನೊಂದು ಸ್ವಲ್ಪ ಬ್ರೌನ್ ಆಗಲಿ ಸ್ನೇಹಿತರೆ. ಈಗ ಆಗಿದೆ ನೋಡಿ, ಬ್ರೌನ್ ಎಷ್ಟಾಗಿದೆ ಆಲ್ಮೋಸ್ಟು. ಸಾಕು ಇಷ್ಟಾದರೆ ಇದನ್ನೆಲ್ಲ ತೆಗೆದಿಟ್ಕೊಂಡು ಈಗ ನೆಕ್ಸ್ಟ್ ನಾನು ಇದರಲ್ಲೇ ಹಸಿಮೆಣಸಿನ್ಕಾಯಿ ಹುರ್ಕೋತೀನಿ. ನನಗೆ ನೆಕ್ಸ್ಟ್ ಪಾಲಕ್ ಚಿಕನ್ ಮಾಡಬೇಕಲ್ವಾ, ಅದಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಇದೇ ಬಾಣಲಿಯಲ್ಲಿ ಹುರ್ಕೊಬಿಡ್ತೀನಿ, ಪಾತ್ರೆಯಲ್ಲಿ. ಸ್ನೇಹಿತರೆ, ಈಗ ಎಣ್ಣೆ ಹಾಕ್ತಿದ್ದೀನಿ ನೋಡಿ. ಈಗ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ. 5 kg ಮಟನ್ನು ಸಾಕು. ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ. ಇದು ಚೆನ್ನಾಗಿ ಬಿಸಿ ಆಗಬೇಕು. ನೆಕ್ಸ್ಟ್ ಈರುಳ್ಳಿ ಹಾಕಬೇಕು. ಹಾಂ 4 kg ಮಟನ್ ಹಾಕ್ತಿದ್ದೀನಿ. ಚೆನ್ನಾಗಿ ನೀರೆಲ್ಲ ತೆಗೆದ್ಬಿಟ್ಟು ಫ್ರೆಶ್ ಮಟನ್ ಹಾಕ್ಬೇಕು. ಸ್ನೇಹಿತರೆ, ಈಗ ಒಂದು ಸೌಟಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ. ಅರಳು ಉಪ್ಪನ್ನು ಹಾಕ್ತಾಯಿದ್ದೀನಿ ಮಟನ್ ಮೇಲೆ. ಮಟನ್ನ ಚೆನ್ನಾಗಿ ನೀರು ಬಿಟ್ಕೋಬೇಕು. ಹಾಗಾಗಿ ಉಪ್ಪು ಹಾಕಿ ಚೆನ್ನಾಗಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಅದಾದಮೇಲೆ ಅರಿಶಿನ ಹಾಕಬೇಕಾಗುತ್ತೆ. ಸ್ನೇಹಿತರೆ, ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ, 1 ಸ್ಪೂನಷ್ಟು ಅರಿಶಿನ. ಸ್ಟಾರ್ಟ್. ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ್ಯಕ್ಚುಲಿ ಮೇಕೆ ಮಾಂಸ ನೋಡಿ ಹೆಂಗೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಟನ್ನಲ್ಲಿ ಫ್ಯಾಟ್ ಕೂಡ ಇದೆ. ಬೆಳ್ಳಗೆ ಯಾವಾಗ ಕಾಣುತ್ತೋ ಮಟನ್ನಲ್ಲಿ, ಆವಾಗ ಚೆನ್ನಾಗಿ ಮಟನ್ನಲ್ಲಿ ಫ್ಯಾಟ್ ಇದೆ ಅಂತ ಅರ್ಥ. ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ನೀರು ಬಿಟ್ಕೋಬೇಕು. ಚೆನ್ನಾಗಿ ಕುದೀತಿದೆ ಫ್ರೆಂಡ್ಸ್. ಫ್ಯಾಟ್ ಕಂಟೆಂಟಲ್ಲಿ ಕರಗಿ ಓನ್ಲಿ ಮಾಂಸ ಹೊಡೆಯುತ್ತೆ ನೋಡಿ. ಏನು ಸೂಪರಾಗಿ ಕುದೀತಾ ಇದೆ ಅಂದರೆ ಅದ್ರ ಕಾವು ಗೊತ್ತಾಗುತ್ತೆ ನಿಮಗೆ ಯಾವ ರೇಂಜಿಗೆ ಬಿಟ್ಕೊತಾ ಇದೆ ಅಂತ. ಚೆನ್ನಾಗಿ ಮಿಕ್ಸ್ ಹೊಡೆಸಿದ್ರೆ ಆ ಅರಿಶಿನ ಉಪ್ಪು ಎಲ್ಲ ಮಾಂಸಕ್ಕೂ ಹಿಡಿಬೇಕು ಪೀಸಿಗೆ. ಆವಾಗ ನಿಮಗೆ ಸೂಪರ್ ಆಗುತ್ತೆ. ಕ್ಲೋಸಪ್ಪಲ್ಲಿ ನೋಡಿ ಹೇಗೆ ಕಾಣುತ್ತೆ ಅಂತ. ನೋಡಿ, ಇವಾಗ ಎಷ್ಟು ಸ್ವಲ್ಪ ಸ್ಟೀಮಿಂದ ಇದಾಗ್ತಾ ಇದೆ. ಈಕ್ವಲ್ ಆಗಿ ಕುದಿಬೇಕು. ನೀವು ಸ್ಟವ್ ಅಷ್ಟೇ ಸೆಂಟ್ರಲ್ಲಿದೆ, ಈಕ್ವಲ್ ಆಗಿ ಕುದಿಯುತ್ತೆ. ಸ್ನೇಹಿತರೆ, ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದನ್ನು
ನಿಮಗೆ ಶುಂಠಿ, ಬರೀ ಶುಂಠಿ ಇದು ಹಾಕ್ತಾ ಇರೋದು ಇವಾಗ. ಇದೆಲ್ಲ ನೋಡಿ ಒಂದು ಬೌಲಲ್ಲಿ ಇದು ಚಿಕನ್ನಿಗೂ ಕೂಡ ಬೇಕು, ಹಾಗಾಗಿ ಮಾಡಿಟ್ಕೊಂಡಿರೋದು. ಒಂದು ಅರ್ಧ ಅನ್ನ ಇದಕ್ಕೆ ಬಳಸ್ತೀನಿ, ಆಮೇಲೆ ಇನ್ನೊಂದು ಅರ್ಧನ ಚಿಕನಿಗೆ ಬಳಸ್ತೀನಿ. ಸಾಕಾಗುತ್ತೆ ಇಷ್ಟು. ಇನ್ನು ನಾನು ಶುಂಠಿ ಬೆಳ್ಳುಳ್ಳಿ ಹಾಕಬೇಕು, ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ನೇಹಿತರೆ, ಈಗ ಬೆಳ್ಳುಳ್ಳಿ ಪೇಸ್ಟು ನೋಡಿ ಒಂದು ಸ್ವಲ್ಪ ವೈಟಿಶ್ ಬರುತ್ತೆ, ಶುಂಠಿ ಪೇಸ್ಟ್ ಆದರೆ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಈಗ ಇದನ್ನು ಕೂಡ ಚಿಕನ್ನಿಗೆ ಬೇಕು, ಚಿಕನ್ನಿಗೆ ಶಾರ್ಟೇಜ್ ಆಗುತ್ತೆ, ಆವಾಗ ಮತ್ತೊಂದು ಸಲ ಮಾಡಬೇಕಾಗಿದೆ. ಈಗ ಇದನ್ನು ಕೂಡ ಒಂದು ಅರ್ಧ ಅನ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿನ ಹಾಕ್ಬಾರ್ದು, ಕಮ್ಮಿನ ಹಾಕ್ಬಾರ್ದು, ನೋಡ್ಕೊಳ್ಳಿ ಎಷ್ಟು ಹಾಕ್ಬೇಕು ಅಂತ. ಅದು ಹಾಕಿದ್ರೆ ಅದು ಮಜಾ. ಈಗಲೇ ಹೆಂಗೆ ಘಮ 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 ಅಂತ ಇದೆ ಅಂತಂದರೆ ಸೂಪರಾಗಿ ಘಮ 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 ಅಂತಿರುತ್ತೆ ಟೇಸ್ಟು, ಮತ್ತು ಇದು ಸ್ಮೆಲ್ಲು ಹೇಗೆ ಬರ್ತಾಯಿದೆ ಅಂತ ನೋಡಿ. ನೋಡಿ ಅದ್ರದ್ದು ಕಲ್ಲರೇ ಚೇಂಜ್ ಆಗೋಯ್ತು. ಹಾಂ, ಮಟನ್ ಈಗಲೇ ತೆಗೆದು ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ನೋಡಿ. ಈಗ ಶುಂಠಿ ಬೆಳ್ಳುಳ್ಳಿದಕ್ಕೂ ಹಾಕಿದ್ದಕ್ಕೂ ಹೊತ್ತಿಗೆ ತುಂಬ ಚೆನ್ನಾಗಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಸ್ವಲ್ಪ ಫ್ಲೇಮ್ ಲೋ ಮಾಡ್ಕೊಳ್ಳಿ, ಯಾಕಂದರೆ ಬೇಗ ತಲೆ ಹಿಡಿಯುತ್ತೆ. ಸೊ ಮತ್ತೆ ಕೈ ಆಡಿಸ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ. ಈ ಮಟನಿಗೆ ಕುಕ್ಕರಲ್ಲಿ ಬೇಯಿಸ್ಬೇಕು ಅಂತ ಏನಿಲ್ಲ, ಹಿಂಗೆ ಚೆನ್ನಾಗಿ ಕಾವು ಹಾಕ್ಬಿಟ್ರೆ ಬಂದ್ಬಿಡುತ್ತೆ. ನೋಡಿ ಜಿಡ್ಡು ಹೇಗೆ ಬಿಡ್ತಾಯಿದೆ, ಅಲ್ಲಿ ಚೈನ್ ಬರ್ತಾಯಿದೆ ಅಂತಂದರೆ ಜಿಡ್ಡು ಬಿಡ್ತಾ ಇದೆ ಅಂತ ಅರ್ಥ. ಬನ್ನಿ ನೆಕ್ಸ್ಟ್ ನೋಡೋಣ ಏನು ಮಾಡೋದು ಅಂತ, ನೆಕ್ಸ್ಟ್ ಏನೇನು ಹಾಕಬೇಕು ಅಂತ ನೋಡುವ. ಸ್ನೇಹಿತರೆ, ಈಗ ನೋಡಿ ಒಂದು ಸ್ವಲ್ಪ ಮಸಾಲನ್ನ ನಾವು ಡೈರೆಕ್ಟಾಗಿ ಪೌಡ್ರ್ ಮಾಡಿ ಹಾಕೋದ್ಕಿಂತ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಈಗ ಸ್ವಲ್ಪ ಚಕ್ಕೆ ನೋಡಿ, ಇದು ಎರಡಕ್ಕೂ ಚಿಕನ್ ಮತ್ತು ಮಟನ್ ಎರಡಕ್ಕೂ ಕೂಡ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ನಡುವೆ ಒಂದು ಸ್ವಲ್ಪ ಇದು ಲವಂಗನೂ ಹಾಕ್ತಾಯಿದ್ದೀನಿ ನೋಡಿ. ಈಗ ಲವಂಗ ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗ ಫ್ರೈ ಆದಾಗ ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಆಯಿಲ್ ಕಂಟೆಂಟು ನೀಟಾಗಿ ಹೊರಗೆ ಬರುತ್ತೆ ಅಲ್ವಾ. ಅದಾದಮೇಲೆ ನಾವು ಸ್ವಲ್ಪ ಪೌಡ್ರ್ ಮಾಡ್ಕೊಬಿಟ್ರೆ ಆವಾಗ ಚೆನ್ನಾಗಿ ನಮಗೆ ಫ್ಲೇವರ್ಸ್ ಬರುತ್ತೆ. ನಾವು ಡೈರೆಕ್ಟಾಗಿ ಹಾಕಿದರೆ ನಿಮ್ಗೆ ಹಸಿ ಮಸಾಲ ಫ್ಲೇವರ್ ಬರುತ್ತೆ, ಈಗ ಹಾಕಿದರೆ ರೋಸ್ಟೆಡ್ ಮಸಾಲ ಫ್ಲೇವರ್ ಬರುತ್ತೆ. ಹಾಗಾಗಿ ಸ್ವಲ್ಪ ನಾವು ರೋಸ್ಟ್ ಮಾಡ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ ಅಲ್ವಾ. ನೋಡಿ ಒಂದು ಸ್ವಲ್ಪ ಬ್ರೌನಿಷ್ ಬರ್ತಾಯಿದೆ. ನೀವು ಈ ರೀತಿ ಅಭ್ಯಾಸ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ನೀವು ಸ್ಪೂನ್ ತಗೊಂಡು ಮಾಡಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ನೀವು ಹೀಗೆ ಮಾಡಬೇಕು ಅಂದರೆ ಸ್ವಲ್ಪ ಅನುಭವ ಬೇಕು, ಇಲ್ಲ ಅಂತಂದರೆ ಬೇಯಿಸ್ಬಿಟ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಸ್ವಲ್ಪ ಇದು ಮಾಡಿ ಮೊದಲು ಆಯಿಲ್ ರೋಸ್ಟ್ ಮಾಡಿದ್ವಿ, ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಈಗ ಚಿಕನ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬಿದ್ಮೇಲೆ ನಮಗೆ ಆನಿಯನ್ ಪೇಸ್ಟ್ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಗಟ್ಟಿಗೆ ಬರುತ್ತೆ. ಇದು ಹಾಕಿದ ತಕ್ಷಣ ಈರುಳ್ಳಿ ಪೇಸ್ಟು ಅಲ್ವಾ. ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಿ ಈರುಳ್ಳಿ ಪೇಸ್ಟ್ ಹಾಕಾದ್ಮೇಲೆ. ಸೊ ಇದು ಆಲ್ರೆಡಿ ಆಯಿಲ್ ರೋಸ್ಟ್ ಆಗಿರೋದ್ರಿಂದ ಸೊ ಬೇಗನೆ ಬೇಯುತ್ತೆ. ಒಂದು ಸ್ವಲ್ಪ ಅದನ್ನು ಈರುಳ್ಳಿ ಪೇಸ್ಟಿಗೆ ನೋಡಿ ಒಂದು ಸ್ವಲ್ಪ ನೀರಾಗಿ ಅಲ್ಲಾಡಿಸಿ ಹಾಕಿ. ಈರುಳ್ಳಿ ಪೇಸ್ಟ್ ಎಲ್ಲ ಇರುತ್ತೆ, ಅದೆಲ್ಲ ವೇಸ್ಟ್ ಮಾಡಬಾರ್ದು. ಹಾಗಾಗಿ ಅದೆಲ್ಲದನ್ನೂ ಕೂಡ ನೀಟಾಗಿ ಬಳಸಬೇಕಾಗುತ್ತೆ. ಸ್ಟಾರ್ಟ್. ಈಗ ನೋಡಿ ತೆಗಿತಾ ಇದ್ದೀನಿ. ಈಗ ಉದ್ದಿರ್ತಕ್ಕಂಥ ಮಸಾಲನ್ನು ನಾನು ಆ್ಯಡ್ ಮಾಡಬೇಕಾಗಿದೆ. ಈಗ ಇದು ಆಲ್ರೆಡಿ ರೋಸ್ಟೆಡ್ ಮಸಾಲ ಅಲ್ವಾ, ರೋಸ್ಟೆಡ್ ಮಸಾಲ ಹಾಕಿ ರೋಸ್ಟೆಡ್ ಮಸಾಲೆ ಗಮ್ಮಂತ ನನಗೆ ರುಬ್ಬಿದಾಗ ರೋಸ್ಟ್ ಆಗಿರೋದು ನೋಡಿ. ಈರುಳ್ಳಿ ಪೇಸ್ಟ್ ಹಾಕೋದ್ರಿಂದ ಎಲ್ಲ ಗಟ್ಟಿ ಬಂದಿದೆ ಸರಿ ನಮ್ಮದು ಗ್ರೇವಿ.
ನೋಡಿ ಒಂದು ಸ್ವಲ್ಪ ಸಿಡಿತಾ ಇರುತ್ತೆ ಪೇಸ್ಟ್ ಹಾಕಿರೋದ್ರಿಂದ, ಹಾಗಾಗಿ ನೀವು ಉರಿ ಕಮ್ಮಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಎಲ್ಲ ಸಿಡಿತಾ ಇರುತ್ತೆ. ಇದ್ರ ಜೊತೆಗೆ ಬಿಸಿ ನೀರು ಹಾಕೋಕ್ಕಿರುತ್ತೆ, ಬಿಸಿ ನೀರು ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲೇ. ಸ್ನೇಹಿತರೆ, ಈಗ ನೋಡಿ ಟೊಮೊಟೊ ಪೇಸ್ಟ್ ಹಾಕ್ತಾ ಇದ್ದೀನಿ. ಟೊಮೊಟೊನ ರುಬ್ಕೊಂಡಿರೋದು ನೋಡಿ, ಉರಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿದಾಗ ಅದು ಕೊತ 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 ಅಂತ ಸಿಡಿತಾ ಇರುತ್ತೆ. ಈಗ ಟೊಮೊಟೊ ಪೇಸ್ಟ್ ಹಾಕಿ ಮಸಾಲೆ ಹಾಕ್ಬೇಕು. ಈಗ ನೆಕ್ಸ್ಟು ನಾವು ಪುದೀನ ಮೆಂತೆ ಹಾಕಂಗಿದ್ರೆ ಸೊಪ್ಪುಗಳನ್ನ ಹಾಕಿ ಸ್ವಲ್ಪ ಉರಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಸ್ವಲ್ಪ ಉರಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ ಈಗ ಕೊತ್ತಂಬರಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಅರ್ಧ ಹಾಕ್ತೀನಿ, ಇನ್ನೊಂದು ಅರ್ಧ ಉಳಿಸ್ಕೊತೀನಿ ಚಿಕನ್ನಿಗೆ. ಇದರಲ್ಲಿ ಒಂದು ಅರ್ಧ ಹಾಕ್ತಾಯಿದ್ದೀನಿ, ಇನ್ನೊಂದು ಅರ್ಧ ಚಿಕನ್ನಿಗೆ ಉಳಿಸ್ಕೊತಾ ಇದ್ದೀನಿ ಅಷ್ಟೇ. ಇದಾಕಿ ನೋಡಿ ಈಗೆಲ್ಲ ಇದರಲ್ಲೇ ನಾವೇನು ನೀರು ಎಕ್ಸ್ಟ್ರಾ ವಾಟ್ರ್ ಹಾಕಬೇಕಾಗಿಲ್ಲ. ನಾವು ಮಸಾಲ ಚೆನ್ನಾಗಿ ಚಿಕನ್ ಹಾಕ್ಬೇಕಾದ್ರೆ ಮಾತ್ರ ನಾವು ಬಿಸಿ ನೀರನ್ನು ಹಾಕಬೇಕಾಗತ್ತೆ. ಈಗ ಇದರಲ್ಲೇ ಚೆನ್ನಾಗಿ ಅರ್ಧ ಬಾಯ್ಲ್ ಆಗಿಬಿಟ್ಟಿರುತ್ತೆ ಚಿಕನ್ನು. ಸ್ನೇಹಿತರೆ, ಈಗ ಪುದೀನ ಪೇಸ್ಟು ಇದು ನೋಡಿ ಬೌಲ್ ಸೈಜ್ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಅರ್ಧನ ಹಾಕ್ತಾಯಿದ್ದೀನಿ, ಇನ್ನೊಂದು ಅರ್ಧ ಚಿಕನ್ನಿಗೆ. ಇದಕ್ಕೆ ಜಾಸ್ತಿ ಹಾಕ್ಬೇಡಿ, ಎಲ್ಲ ಇದರದೇ ಪುದೀನದ ಫ್ಲೇವರ್ ಬಂದುಬಿಡುತ್ತೆ, ಪುದೀನದೇ ಫ್ಲೇವರ್ ಬಂದುಬಿಡುತ್ತೆ. ಸೊ ಮಟನ್ ಅಂದಮೇಲೆ ಮಟನ್ ಫ್ಲೇವರ್ ಬರದೇ ಇದ್ರೆ ಹೇಗೆ ಅಲ್ವಾ? ಸೊ ಮಸಾಲೆಗಳು ಯಾವತ್ತೂ ಏನಿರಬೇಕು, ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋಂಗಿರಬೇಕು ಮಸಾಲೆಗಳು. ಮಟನ್ ಸಾಂಬಾರು ಅಂದರೆ ಮಟನಿದೆ ಫ್ಲೇವರ್ ಬರಬೇಕು, ಮಸಾಲದ ಬರಬಾರ್ದು. ಸ್ನೇಹಿತರೆ ನೋಡಿ, ಈಗ ಒಂದು ಸ್ವಲ್ಪ 1-2 ಸ್ಪೂನ್ ಖಾರ ಪುಡಿ ಹಾಕಿ ಮಟನಿಗೆಲ್ಲ ಖಾರ ಹಿಡಿಬೇಕು. ಹಾಗಾಗಿ ಇದನ್ನು ಮುಚ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ. ಆಮೇಲೆ ನಾವು ಮತ್ತೊಂದು ಸಲ ಖಾರವನ್ನು ಹಾಕ್ತೀವಿ. ಈಗ ನಾನು ಇದನ್ನು ಮಟನ್ನಿಗೆ ಒಂದು ಸ್ವಲ್ಪ ಖಾರ ಹಿಡೀಲಿ ಅಂತ ಹಾಕ್ತಾ ಇರೋದು. ಈಗೆಲ್ಲ ನೀರೆಲ್ಲ ಹಾಕಿದ್ದೀವಿ ಅಲ್ವಾ, ಟೊಮೊಟೊ ಎಲ್ಲ ಅದರಲ್ಲೆಲ್ಲ ಸುಮಾರು ನೀರಿರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಉರಿ ಮಾಡ್ಕೋಬೋದು ನೋಡಿ. ಇನ್ನೂ ನಾವು ಖಾರ ರುಬ್ಬಿಲ್ಲ. ಖಾರ ಅಂತಂದರೆ ತೆಂಗಿನಕಾಯಿ, ಈರುಳ್ಳಿ, ಖಾರ ಪುಡಿ ಅದನ್ನೆಲ್ಲ ಖಾರ ರುಬ್ಬಿದ ಮೇಲೆ ಇನ್ನೂ ಸೂಪರಾಗುತ್ತೆ. ಈಗಲೇ ಏನು ಸೂಪರಾಗಿ ಬಂದಿದೆ ಅಂತ ನೋಡಿ. ಮಸಾಲ ಖಾರ ಎಲ್ಲ ಹಾಕಿದ್ದೀವಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು. ಸ್ನೇಹಿತರೆ ನೋಡಿ, ಈಗ ಮಟನ್ನು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ನೀರು ಹಾಕ್ತಾ ಇರೋದು. ಇದರಲ್ಲೇ ಎಲ್ಲ ಮಟನ್ನೆಲ್ಲ ಬಾಯ್ಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಖಾರ ರುಬ್ಬ ಹಾಕ್ತೀವಲ್ಲ ಅದು ಬಂದು ನೆಕ್ಸ್ಟ್ ಸಾರು ಟೇಸ್ಟಿಗೆ ಅದು. ಈಗ ಮಟನ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಚೆನ್ನಾಗಿ ಕುದೀಲಿ. ಸೊ ಕುದ್ದು ಒಂದು 10 to 15 ಮಿನಿಟ್ಸು ಕುದಿಯುವಾಗ ನಾವು ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೀವಿ. ತೆಂಗಿನಕಾಯಿ, ಧನಿಯಾ ಪುಡಿ ಮತ್ತು ಖಾರ ಪುಡಿ. ಸ್ನೇಹಿತರೆ, ಈಗ ಪಾಲಕ್ ಚಿಕನ್ ಮಾಡಲಿಕ್ಕೆ ಮೊದಲು ನಮಗೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ. ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ನಾವು ಮಾಡಬೇಕು. ಇಲ್ಲಾಂತಂದರೆ ಹಸಿ ಖಾರ ಬರುತ್ತೆ ನೋಡಿ. ಫಸ್ಟಿಗೆ ಬಾಣಲಿ ಆನ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಅದಾದ ನಂತರ ಅಲ್ವಾ, ಇದಾದಮೇಲೆ ನೋಡಿ ಈಗ ಚೆನ್ನಾಗಿ ಒಂದು ಸ್ವಲ್ಪ ಬಾಯ್ಲ್ ಆಗಲಿ. ಎಲ್ಲ ಬೆಂದಾದಮೇಲೆ ಇದನ್ನು ನಾವು ಹುರ್ಕೋಬೇಕು. ಆವಾಗ ನಮಗೆ ಅದಾಗುತ್ತೆ ಹಸಿ ಖಾರ, ನಮಗೆ ಫ್ಲೇವರ್ ಬರೋದಿಲ್ಲ ಹಸಿ ಖಾರ. ಇಲ್ಲ ಅಂತಂದರೆ ಹಸಿ ಖಾರ ಫ್ಲೇವರ್ ಬಂದುಬಿಡುತ್ತೆ. ಹಾಗಾಗಿ ನಾವು ಇದನ್ನೊಂದು ಸ್ವಲ್ಪ ಎಣ್ಣೆಲಿ ಹುರ್ಕೊಂಡಾಗ ಖಾರ ಸ್ವಲ್ಪ ಮೈಲ್ಡ್ ಆಗುತ್ತೆ. ಸ್ನೇಹಿತರೆ, ಈಗ ನೋಡಿ, ಈಗ ಖಾರ ರುಬ್ಕೋಬೇಕು. ಅದಕ್ಕೆ ಮೊದಲನೇ ಇದಾಗಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿಗೆ ನಾವು ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕಬೇಕು. ಫಸ್ಟ್ ತೆಂಗಿನಕಾಯಿನ ನುಣ್ಣಗೆ ರುಬ್ಬಿಟ್ಟು ಪೇಸ್ಟ್ ಹಾಕ್ಕೊಂಡು ಆಮೇಲೆ ನಾವು ಖಾರ ಪುಡಿ ಹಾಕ್ಬೇಕು. ಸ್ನೇಹಿತರೆ, ಈಗ ನೋಡಿ ಖಾರ ಪುಡಿ ಹಾಕ್ತಾಯಿದ್ದೀನಿ, ಒಂದು 3 to 4 ಸ್ಪೂನ್ ಅಷ್ಟು. ಸ್ನೇಹಿತರೆ, ಈಗ ನೋಡಿ ಧನಿಯಾ ಪುಡಿ ಹಾಕ್ತಾಯಿದ್ದೀವಿ. ಮಸಾಲೆಗೆ ಧನಿಯಾ ಪುಡಿ ಒಂದು 3 to 4 ಸ್ಪೂನ್ ಅಷ್ಟು. ಖಾರ ಪುಡಿ ಎಷ್ಟು ಹಾಕಿದ್ನೋ
ಅಷ್ಟೇ ನಾವು ಧನಿಯಾ ಪುಡಿಯನ್ನು ಹಾಕಬೇಕಾಗುತ್ತೆ. ಈಗ ಸ್ನೇಹಿತರೆ ಈಗ ನೋಡಿ ಮಟನ್ ಎಲ್ಲ ಬೆಂದಿದೆ ಆಲ್ಮೋಸ್ಟು. ನಿಮಗೆ ನೋಡ್ಬೋದು ಹೆಂಗೆ ಬೆಂದಿದೆ ಅಂತ ನೋಡಿ. ಈಗ ಆಲ್ರೆಡಿ ಮಟನ್ ಬೆಂದಿದೆ. ಈಗ ಲಾಸ್ಟಿಗೆ ನಾವು ಖಾರ ಹಾಕ್ಬಿಟ್ರೆ ಮುಗೀತು. ಈಗ ನೋಡಿ ಏನು ಸೂಪರಾಗಿ ಬೆಂದಿದೆ ಅಂತ. ಹಾಂ, ಮಟನ್ನೆಲ್ಲ ಸೂಪರಾಗಿ ಬೆಂದಿದೆ. ಈಗ ನಾವು ರುಬ್ಬಿರ್ತಕ್ಕಂಥ ಖಾರನ ಹಾಕ್ತಾಯಿದ್ದೀನಿ. ರುಬ್ಬಿರ್ತಕ್ಕಂಥ ಖಾರ, ಇದರಲ್ಲಿ ತೆಂಗಿನಕಾಯಿ, ಖಾರ ಪುಡಿ, ಸಾಂಬಾರು ಪುಡಿ ಇನ್ನು ಪೂರ್ತಿ ಹಾಕ್ಬೇಕು. ಸ್ನೇಹಿತರೆ ನೋಡಿ, ಅದು ಮಸಾಲೆ ಎಲ್ಲ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನಮಗೆ ನೀರು ಬೇಕು ಅಂತ ನೋಡಿಬಿಟ್ಟು ಹಾಕ್ಬೇಕು. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಇನ್ನೂ ಸಾಂಬಾರು ಗಟ್ಟಿನೇ ಇದೆ, ಅದು ಇನ್ನೂ ಕುದಿಬೇಕಲ್ವಾ. ಹಾಗಾಗಿ ನೋಡಿ ನೀರು ಬಿಸಿ ಇಟ್ಕೊಂಡಿದ್ದೀನಿ, ಬಿಸಿನೀರು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಬಿಸಿನೀರನ್ನು. ನೋಡಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ. ಈಗ ಒಂದು ಸ್ವಲ್ಪ ಉರಿ ಮಾಡಿಬಿಟ್ರೆ ಚೆನ್ನಾಗಿ ಸಾಂಬಾರು ಕುದಿಯುತ್ತೆ. ಮಟನ್ ಸಾರು ರೆಡಿ. 30 ಜನಕ್ಕೆ ಮಟನ್ ಸಾರು ರೆಡಿ. ಇದ್ರ ಜೊತೆ ಪಾಲಕ್ ಚಿಕನ್ ಮಾಡ್ತೀವಿ ಅಲ್ವಾ, ಎರಡು ಕೂಡ 30 ಜನಕ್ಕೆ ಆಗೋಗುತ್ತೆ. ಇದ್ರ ಜೊತೆ ಪಾಲಕ್ ಚಿಕನ್ ಮಾಡೋದ್ರಿಂದ 30 ಜನಕ್ಕೆ ಇದ್ರ ಜೊತೆ ಮಟನ್ ಸಾರು, ಮುದ್ದೆ, ಪಾಲಕ್ ಚಿಕನ್ನು, ವೈಟ್ ರೈಸು, ಆಮೇಲೆ ಎಗ್ಗಿಂದೊಂದು ಎಗ್ಗು ಮಸಾಲ, ಅದೊಂದನ್ನು 3 ಕೂಡ ಹಬ್ಬಕ್ಕೆ ಮಾಡ್ತಾಯಿರೋದು. ಸ್ನೇಹಿತರೆ ಈಗ ನೋಡಿ ಚೆನ್ನಾಗಿ ಕುದಿದೆ. ಲಾಸ್ಟಿಗೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳೋದು ಅಷ್ಟೇ ಬಾಕಿ. ಕುದೀತಾ ಇರುತ್ತೆ, ಭಾಳ ಹುಷಾರಾಗಿರಬೇಕು. ನೋಡಿ ಹೆಂಗೆ ಕುದೀತಾ ಇದೆ ಅಂದರೆ ಅಬ್ಬಬ್ಬಬ್ಬಬ್ಬಬ್ಬ, ಭಯಂಕರ ಕುದೀತಾ ಇದೆ. ನೋಡಿ ಮಟನ್ನು ಹೇಗೆ ಇದಾಗಿದೆ ಅಂತ ನೋಡಿ ಸ್ನೇಹಿತರೆ. ಮಟನ್ನೆಲ್ಲ ಮುಂಚೆನೇ ಬೆಂದ್ಬಿಟ್ಟಿರುತ್ತೆ. ಈಗ ಜಸ್ಟ್ ಸಾಂಬಾರು ಅಷ್ಟೇ ರುಚಿ. ಈಗ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟಿದೆ ನೋಡ್ಕೊಳ್ಳಿ ಈಗ ಅಲ್ವಾ. ಮುದ್ದೆಗೆ ಅಂತೂ ಸೂಪರ್ ಆಗುತ್ತೆ ಮಾತ್ರ ಮಟನ್ ಸಾಂಬಾರು. ಹಾಂ ನೋಡಿ ಹೆಂಗೆ ಬಂದಿದೆ ಅಂತ. ಆಮೇಲೆ ಒಂದು 10 ನಿಮಿಷ ಆಫ್ ಮಾಡಿ ಕುದ್ದು ಆಮೇಲೆ ಆಫ್ ಮಾಡಿಬಿಟ್ರೆ ಆವಾಗ ಫೈನಲ್ ಹೇಗೆ ಬಂದಿದೆ ಅಂತ ಆವಾಗ ಒಂದು ಸಲ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ ಇವಾಗ ಮಟನ್ ಸಾಂಬಾರು ಆಗಿದೆ. ಆಮೇಲೆ ತಣ್ಣಗಾದ್ಮೇಲೆ ಹೇಗೆ ತೋರಿಸ್ತಾ ಇದ್ದೀವಿ ನೋಡಿ. ಈಗ ತುಂಬ ಭಾರ ಇದೆ, ಸುಮಾರು ಒಂದು 10 kg ಇದೆ. ನೀರೆಲ್ಲ ಸೇರಿಕೊಂಡು ಹಾಕಿರೋ ನೀರು ಮಸಾಲೆ ಎಲ್ಲ ಹಾಕಿ ಈಗ ತಣ್ಣಗಾಗಿದೆ. ಹೇಗೆ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಏನು ಸೂಪರ್ ಡಿಲಿಷಿಯಸ್ ಆಗಿದೆ, ಬನ್ನಿ ನೋಡೋಣ. ಈಗ ನೋಡಿ ಇವಾಗ ಏನು ಸೂಪರಾಗಿ ಆಗಿದೆ ಅಂತ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಕೊಟ್ಟು ಬಿಸಿ ಮಟನ್ ಎರಿತೀನಿ ನೋಡಿ ಈಗ ಮೇಲೆ ಹೇಗಾಗಿದೆ ಅಂತ. ಮೂಳೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ, ಮಾಂಸದಿಂದ ಮೂಳೆ ಬಿಟ್ಕೊಂಡ್ಬಿಟ್ಟಿದೆ ನೋಡಿ. ಇದ್ರಲ್ಲಿ ಗೊತ್ತಾಗುತ್ತೆ ಮೂಳೆ ಬಿಟ್ಟಿದೆ ಅಂತಂದರೆ ಅದು ಆಗಿದೆ ಅಂತ ಅರ್ಥ. ಮಟನೆಲ್ಲ ನೀಟಾಗಿ ಬೆಂದಿದೆ. ಇದ್ರ ಜೊತೆ ಮುದ್ದೆ ಕಾಂಬಿನೇಷನ್ನು ಮತ್ತು ತಿಕ್ನೆಸ್ಸಿಗಿದೆ ನೋಡಿ. ಮುದ್ದೆ ಕಾಂಬಿನೇಷನ್ ಮಾತ್ರ ಸೂಪರು. ಈಗ ಬಿಸಿ ಇದ್ದಾಗಲೇ ಮುಚ್ಚಬಾರ್ದು. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಇದನ್ನು ಮುಚ್ಚಿಟ್ಬಿಡ್ಬೇಕು. ಹೀಗೆ ಹಬ್ಬಕ್ಕೆ ಮಾಡ್ಕೊಳ್ಳಿ, ನೀವು ಎಂಜಾಯ್ ಮಾಡಿ, ಫ್ಯಾಮಿಲಿ ಪೂರ್ತಿ ಎಂಜಾಯ್ ಮಾಡಿ. ವೀಕ್ಷಕರೇ 8 kg ಚಿಕನ್ನು ಪಾಲಕ್ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಎಣ್ಣೆ ಸುಮಾರು ಒಂದು 3 ರಿಂದ 4 ಕಪ್ ಬೇಕಾಗುತ್ತೆ, ಯಾಕಂದರೆ 8 kg ಚಿಕನ್ನು. ಸ್ನೇಹಿತರೆ ಎಣ್ಣೆ ಬಿಸಿಯಾಗಿದೆ. ನಾವು ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕಬೇಕಿತ್ತು. ನಾವು ಆಲ್ರೆಡಿ ಗ್ರೀನ್ ಚಿಲ್ಲಿಯನ್ನು ರೋಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆಯಿಲಲ್ಲಿ, ಮತ್ತು ಆನಿಯನ್ ಕೂಡ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಬಿಸಿ ಆಯಿಲಿಗೆ ನಾವು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಮೊದಲನೇದಾಗಿ ನಾವು ಶುಂಠಿ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದೀವಿ ನೋಡಿ ಎಣ್ಣೆ ಮೇಲೇ. ಇದು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಮೇಲೆ, ಹಾಗಾಗಿ ಸೊ ಶುಂಠಿ ಈಗ ಘಮ ಶುಂಠಿ ಸ್ಮೆಲ್ ಬರ್ತಾಯಿದೆ. ಸೊ ನಾವೀಗ ಬೆಳ್ಳುಳ್ಳಿನ ಹಾಕೋಣ.
ಸೊ 8 kg ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಆಯಿಲಲ್ಲಿ ಚೆಂದ ರೋಸ್ಟ್ ಆದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ನಾವು ಚಿಕನ್ ಹಾಕೋಣ. ನೋಡಿ ಸ್ನೇಹಿತರೆ, ಚೆಂದ ರೋಸ್ಟ್ ಆಗಿದೆ. ಸೊ ಆಯಿಲ್ ಯಾವುದನ್ನು ಹೀರ್ಕೊಂಡಿಲ್ಲ, ತಳ ಕೂಡ ಹೊತ್ತಿಲ್ಲ. ಈಗ ನಾವು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೋಣ. ಈಗ ಆಲ್ರೆಡಿ ಇದು ಎಣ್ಣೆಯಲ್ಲಿ ಒಂದ್ಸಲ ಫ್ರೈ ಆಗಿರ್ತಕ್ಕಂಥ ಇದು ಗ್ರೀನ್ ಚಿಲ್ಲಿ ಆಗಿರೋದ್ರಿಂದ ಸೊ ಜಾಸ್ತಿ ಹೊತ್ತು ವೆಯ್ಟ್ ಮಾಡಬೇಕಾಗಿಲ್ಲ. ಆಯಿಲಲ್ಲಿ ಜಸ್ಟ್ ಮಿಕ್ಸ್ ಮಾಡಿ. ಸೊ ಪಾಲಕ್ ಚಿಕನ್ಗೆ ತೊಳೆದು ಫ್ರೆಶ್ ಮಾಡಿ ಇಟ್ಟಿರೋ 8 kg ಚಿಕನ್ನು. ಸೊ ವಾಟರ್ ಕಂಟೆಂಟ್ ಇಲ್ಲದಿರೋ ಹಾಗೆ ನೀಟಾಗಿ ಫಿಲ್ಟ್ರ್ ಮಾಡಿ ಹಾಕ್ತಾ ಬನ್ನಿ. ಸೊ ಕುದಿಬೇಕಾದ್ರೆ ಹಾಕಿ. ಸ್ನೇಹಿತರೆ ನೋಡಿ, ನಾವು ಸ್ಟಾರ್ಟಿಂಗ್ ಚಿಕನ್ ಹಾಕ್ತೀವಲ್ಲ, ಚಿಕನ್ ಹಾಕಿದ್ದೆ ನಾವು ಸ್ಟ್ರಾಂಗ ಗುರಿ ಮಾಡಬೇಕು. ಅವಾಗೇನಾಗುತ್ತೆ, ಚಿಕನ್ನ ಬೇಗ ನೀರು ಬಿಡುತ್ತೆ. ಆಯಿತಾ? ಇನ್ನೊಂದು ಅಂದರೆ ಈ ಚಿಕನ್ ಮಧ್ಯಕ್ಕೆ ಈ ರೀತಿ ಸೌಟ್ ಹಾಕ್ಬಾರ್ದು. ಕಾರ್ನರಿಗೆ ಈ ಸೌಟ್ ಹಾಕ್ಬಿಟ್ಟು ಈ ರೀತಿ ಮಾಡಬೇಕು. ಇಲ್ಲ ಅಂತಂದರೆ ಚಿಕನ್ನೆಲ್ಲ ಬ್ರೇಕ್ ಆಗಿಬಿಡುತ್ತೆ. ಈ ರೀತಿ ಕಾರ್ನರಿಗೆ ಈ ರೀತಿ ಹಾಕ್ಬಿಟ್ಟು ಆಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉರಿ ಜಾಸ್ತಿ ಇದೆ, ಉರಿ ಜಾಸ್ತಿ ಇರೋದ್ರಿಂದ ಬೇಗ ನೀರು ಬಿಡುತ್ತೆ ಚಿಕನ್ನು. ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಇವಾಗ ಸ್ನೇಹಿತರೆ ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ನೀರು ಬಿಡುತ್ತೆ. ಸ್ವಲ್ಪ ಈಗ ಒಂದು ಸ್ವಲ್ಪ ನೋಡ್ಕೊಳ್ಳಿ ಇಷ್ಟು. ಆಮೇಲೆ ಲಾಸ್ಟಿಗೆ ಇದೆಲ್ಲ ಚಿಕನ್ ನೀರು ಬಿಟ್ಟಾದಮೇಲೆ ಸ್ನೇಹಿತರೆ ನೋಡಿ, ಈಗ 2 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಚಿಕನ್ನಿಗೆ ಒಂದು ಸ್ವಲ್ಪ ಅರಿಶಿನ ಜಾಸ್ತಿನೇ ಇರಬೇಕು ಯಾವತ್ತು, ಏಕೆಂದರೆ ಆ ಸ್ಮೆಲ್ಲಲ್ಲಿ ನೀಟಾಗಿ ಹೋಗಬೇಕು. ಒಂದು ಸ್ವಲ್ಪ ಜಾಸ್ತಿನೇ ಇರಲಿ. ಹಾಗೆ ಅರಿಶಿನ ಅಷ್ಟು ಹಾಕ್ಕೊಡಿ ಸ್ನೇಹಿತರೆ. ನೋಡಿ, ಈಗ ಅರಿಶಿನ ಮತ್ತು ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಎಲ್ಲ ಇದಕ್ಕೂ ಕೂಡ ಮಟನ್ ಪೀಸು ತಾಗಬೇಕು ಸ್ನೇಹಿತರೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ. ಈಗ ಅರಿಶಿನ ಎಲ್ಲ ಚಿಕನ್ ಪೀಸಿಗೂ ಕೂಡ ಹಿಡಿಬೇಕು. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಿ. ಅಲ್ಲಿ ಏನು ತಲೆ ಹಿಡಿಯೋದಿಲ್ಲ, ಏಕೆಂದರೆ ಚೆನ್ನಾಗಿ ಉರಿ ಮಾಡಿದ್ವಿ. ಪ್ಲಸ್ ಚಿಕನ್ ನೀರು ಬಿಡುತ್ತೆ. ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಉರಿ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿರ್ಬೋದು ಉರಿದು ಸೌಂಡು, ಫ್ಲೇಮಿನ ಸೌಂಡ್ ಹೇಗೆ ಬರ್ತಾ ಇದೆ ಅಂದರೆ, ಚಿಕನ್ ಅಂತೂ ಅರ್ಧ ಗಂಟೆಗೆ ರೆಡಿ ಆಗಿಬಿಡುತ್ತೆ. ಈಗ ಪಾಲಕ್ ಚಿಕನ್ ಅರ್ಧ ಗಂಟೆಗೆ ರೆಡಿ ಆಗಿಬಿಡುತ್ತೆ. ಈಗ ಆಲ್ಮೋಸ್ಟು ಚಿಕನ್ನೆಲ್ಲ ನೀರು ಬಿಟ್ಟಿರುತ್ತೆ. ಆಮೇಲೆ ನೋಡೋಣ, ಈಗ ನೀಟಾಗಿ ಮುಚ್ಚಿಟ್ಟಿದ್ದೆ. ಎಷ್ಟು ನೀಟಾಗಿ ಆಗಿದೆ ಅಂತಂದರೆ ನಾನು ಎಕ್ಸ್ಟ್ರಾ ವಾಟರ್ ಹಾಕೋದೇ ಬೇಡ. ಇದು ನೋಡಿ ಹೆಂಗೆ ನೀರು ಬಿಟ್ಕೊಂಡ್ಬಿಟ್ಟಿದೆ ಅಂತ ಗೊತ್ತಾಗುತ್ತಿಲ್ಲ. ಕಾರ್ನರಲ್ಲಿ ನಿಮಗೆ ನೀರು ಹೆಂಗೆ ಬಿಟ್ಟಿದೆ ಅಂತ ಗೊತ್ತಾಗುತ್ತಿಲ್ಲ. ಎಕ್ಸ್ಟ್ರಾ ವಾಟರ್ ಹಾಕಿದರೆ ಸ್ವಲ್ಪ ಡೈಲ್ಯೂಟ್ ಆಗುತ್ತೆ. ಲಾಸ್ಟಿಗೆ ನೋಡೋಣ. ಆ್ಯಕ್ಚುಲಿ ಎಲ್ಲ ಪೇಸ್ಟ್ ಹಾಕ್ತೀವಲ್ವ, ಹಾಗಾಗಿ ಅದರಲ್ಲೇ ನೀರಿನ ಅಂಶ ಸುಮಾರು ಇರುತ್ತೆ. ನಾವು ಎಕ್ಸ್ಟ್ರಾ ವಾಟ್ರು ಏನು ಆ್ಯಡ್ ಮಾಡಬೇಕಾಗಿಲ್ಲ. ಈಗೆಲ್ಲ ಚೆನ್ನಾಗಿ ಚಿಕನ್ನೆಲ್ಲ ನೀರು ಬಿಟ್ಟಿದೆ ಅಂದರೆ ಅರ್ಧ ಬೆಂದಿದೆ ಅಂತ. ಚಿಕನ್ ನೀರು ಬಿಟ್ಟಿದೆ ಅಂತಂದರೆ ಅರ್ಧ ಬೆಂದಿದೆ ಅಂತ. ಈಗ ನೋಡಿ, ಇದಕ್ಕೆ ಟೊಮೊಟೊ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಪೇಸ್ಟು ಎಲ್ಲ ಪೇಸ್ಟ್ಗಳನ್ನು ಏನು ಮಾಡಿಕೊಂಡಿದ್ವೋ ಅದನ್ನೆಲ್ಲ ಪೇಸ್ಟ್ ಹಾಕ್ಬೇಕು. ಇವಾಗ ನೋಡಿ, ಇದು ಬಂದು ಕೊತ್ತಂಬರಿ ಪೇಸ್ಟು, ಇದು ಬಂದು ಪಾಲಕಿನ ಪೇಸ್ಟು. ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಬೇಯಿಸಿ ಹಾಕಿದ್ರೂ ಚೆನ್ನಾಗಾಗುತ್ತೆ. ನಾನು ಪೇಸ್ಟ್ ಮಾಡೋದ್ರಿಂದ ಇಲ್ಲೇ ಒಳಗೆ ಬೇಯುತ್ತೆ. ಇಫ್ ಇನ್ ಕೇಸ್ ನಾನು ಎಲೆ ಥರ ಹಾಕೋದಾದರೆ ಆವಾಗ ನಾವು ನೀಟಾಗಿ ಅದನ್ನು ಸ್ವಲ್ಪ ಬೇಯಿಸಿ ಹಾಕಬೇಕಾಗುತ್ತೆ. ಈಗ ಪುದೀನ ಪೇಸ್ಟು, ಇದಕ್ಕೆ ಎಕ್ಸ್ಟ್ರಾ ಖಾರ ಪುಡಿ ಹಾಕೋದಿಲ್ಲ. ಇದೇ ಖಾರ, ಹಸಿಮೆಣ್ಸಿನ್ಕಾಯಿ ಖಾರ ಏನು ಬರುತ್ತಲ್ಲ ಅದೇ. ಮತ್ತು ಪಾಲಕ್ ಚಿಕನ್ ಆಗಿರೋದ್ರಿಂದ ಫುಲ್ ಗ್ರೀನ್ ಕಲರ್ ಸೂಪರಾಗಿ ಬರುತ್ತೆ. ನೋಡಿ, ಇದೆಲ್ಲ ನೀರು ಇದರಲ್ಲೇ ಆಗಿದೆ. ಚಿಕನ್ ಅರ್ಧ ಬೆಂದಿದೆ. ಈಗ ಹಾಕಿರ್ತಕ್ಕಂತಹ ಫ್ಲೇವರಲ್ಲಿ ಒಂದು ಸ್ವಲ್ಪ ಚಿಕನ್ ಹಿರ್ಕೊಬಿಟ್ರೆ ಸೂಪರು ಪಾಲಕ್ ಚಿಕನ್ ರೆಡಿ. ಇಷ್ಟು ಲಿಕ್ವಿಡ್ ಇದೆ. ಇದೆಲ್ಲ ಆದಮೇಲೆ ಇಷ್ಟು ಲಿಕ್ವಿಡ್ ಬರೋದಿಲ್ಲ.
ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಈರುಳ್ಳಿ ಪೇಸ್ಟನ್ನು ಹಾಕಬೇಕಾಗುತ್ತೆ. ಇದು ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ಇದು ಆಲ್ರೆಡಿ ಬೆಂದಿರುತ್ತೆ. ನಾವು ಇದನ್ನು ಮಾಡಿಲ್ಲ ಅಂತ ಇದನ್ನೆಲ್ಲ ಬಂದು ನಾವು ಸ್ಟಾರ್ಟಿಂಗ್ಗೆ ಹಾಕಬೇಕಾಗತ್ತೆ ಈರುಳ್ಳಿನೆಲ್ಲ. ಹೀಗಾಗಿರೋದ್ರಿಂದ ನಾವು ಡೈರೆಕ್ಟಾಗಿ ಲಾಸ್ಟಿಗೂ ಹಾಕ್ಬೋದು. ಇದು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಬರುತ್ತೆ. ಈರುಳ್ಳಿ ಬಂದು ಖಾರನೂ ಕೊಡುತ್ತೆ ಪ್ಲಸ್ ಸ್ವೀಟು ಕೊಡುತ್ತೆ. ಹಸಿರು ಮೆಣಸಿನ್ಕಾಯಿ ಖಾರನೇ ಬೇರೆ, ಇದ್ರ ಖಾರನೇ ಬೇರೆ ಈರುಳ್ಳಿದು, ಪ್ಲಸ್ ಪೆಪ್ಪರ್ ಖಾರನೇ ಬೇರೆ. ಈಗ ನೋಡಿ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಯಿತು ಅಲ್ವಾ. ಈರುಳ್ಳಿ ಹಾಕಿದ ತಕ್ಷಣ ಪೀಸ್ ಮೇಲೆ ಹೆಂಗೆ ಹಿಡಿಯುತ್ತೆ ನೋಡಿ, ಪೀಸ್ ಮೇಲೆ ಹೆಂಗೆ ನಾವು ಕ್ರೀಮ್ ಥರ ಹೆಂಗೆ ಹಿಡಿಯುತ್ತೆ ನೋಡಿ. ಈರುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಪೀಸ್ ಮೇಲೆ ಹೆಂಗೆ ಹಿಡಿಯುತ್ತೆ ಅದು ಲಿಕ್ವಿಡು ಅಲ್ವಾ. ಅದು ರೋಸ್ಟೆಡ್ ಪೀಸ್ ಹಾಕ್ಬಿಟ್ರೆ ರೋಸ್ಟೆಡ್ಡು ಪೀಸ್ ಮೇಲೆ ಹಂಗೆ ಇಟ್ಕೊಬಿಡುತ್ತೆ, ಸ್ಟಿಕ್ಕಿಯಾಗಿ ಬರುತ್ತೆ, ನೀರು ಆಗಲ್ಲ ಲಾಸ್ಟಿಗೆ ಅಲ್ವಾ. ಸ್ನೇಹಿತರೆ ನೋಡಿ, ಈಗ ಫೈನಲ್ ಟಚ್ಚು ಲಾಸ್ಟಿಗೆಲ್ಲ ಆಗಿದೆ, ಚೆನ್ನಾಗಿ ಕುದ್ದಿದೆ. ಲಾಸ್ಟಿಗೆ ರುಬ್ಕೊಂತ ಈಗ ಗರಂ ಮಸಾಲ ಹಾಕ್ತಿದ್ದೀನಿ. ಚಕ್ಕೆ ಮತ್ತು ಲವಂಗ ಬಿಟ್ಟರೆ ಏನಿಲ್ಲ. ಇದು ಆಲ್ರೆಡಿ ರೋಸ್ಟ್ ಆಗಿ ಮತ್ತೆ ಹಾಕಿರೋದಲ್ವಾ, ಹಾಗಾಗಿ ಒಂದು 3 ಸ್ಪೂನ್ ಇದೆ ಇದರಲ್ಲಿ. ಇಷ್ಟು ನೋಡಿ, ಒಂದು 3 ಸ್ಪೂನ್ ಹಾಕ್ಬಿಟ್ರೆ ಖಾರ ಎಲ್ಲ ಇದೇನು ಮೆಣಸಿನ್ಕಾಯಿ ಎಲ್ಲ ಇದೆ, ಎಕ್ಸ್ಟ್ರಾ ಖಾರ ಪುಡಿ ಹಾಕೋದಿಲ್ಲ ಇದಕ್ಕೆ. ಇದು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಹೊಡೆದ್ಬಿಟ್ರೆ ಮುಗೀತು ನೋಡಿ. ಎಕ್ಸ್ಟ್ರಾ ವಾಟ್ರ್ ಏನು ಹಾಕಿಲ್ಲ, ಇನ್ನು ಪೇಸ್ಟಲ್ಲಿ ಏನು ಹಾಕಿತ್ತಲ್ಲ ಅದೆಲ್ಲ ವಾಟ್ರ್ ಬಂದೇ ಬರುತ್ತೆ. ಹಿಂಗೆ ಒಂದು ಸ್ವಲ್ಪ ಓಪನ್ ವೆಜರಲ್ಲಿ ಕುದಿಸಿದ್ರೆ ನಮಗೆ ಸ್ಟಿಕ್ಕಿಯಾಗಿ ಡ್ರೈ ಆಗಿ ಬರುತ್ತೆ. ಈ ಬಿಸಿ ಬಿಸಿ ಇದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಉಂಟು ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ. ನಾನು ಡ್ರೈ, ನನಗೆ ಲಿಕ್ವಿಡ್ ಬೇಕಾಗಿಲ್ಲ. ಇದು ನಿಮಗೆ ಚಪಾತಿಗೆಲ್ಲ ಬೇಕು ಅಂತಂದರೆ ಸೂಪರ್, ಇದೇ ರೀತಿ ಲಿಕ್ವಿಡ್ ಆಗಿ ತುಂಬ ಚೆನ್ನಾಗಾಗುತ್ತೆ. ಇದು ಫಂಕ್ಷನ್ ಆಗಿರೋದ್ರಿಂದ ಸ್ವಲ್ಪ ವೈಟ್ ರೈಸ್ ಕೇಳೋರು ಇರ್ತಾರೆ, ಹಾಗಾಗಿ ವೈಟ್ ರೈಸಿಗೂ ಕೂಡ ನಾವು ಮಾಡಬೇಕು. ಸ್ನೇಹಿತರೆ, ಪಾಲಕ್ ಚಿಕನ್ ರೆಡಿಯಾಗಿದೆ. ಕೆಳಗಿಳಿಸೋಣ ನೋಡಿ. ಇಲ್ಲಿ ಚೆನ್ನಾಗಿ ಕುದ್ದಿದೆ ಇವಾಗ ನೋಡಿ. ಈಗ ಆಫ್ ಮಾಡಿದ್ಮೇಲೆ ಇನ್ನೂ ಕರಿಗೆ ಬಂದು ಗಟ್ಟಿಗೆ ಆಗುತ್ತೆ. ಈಗ ಒಂದು ಸ್ವಲ್ಪ ತಣ್ಣಗೆ ಕೆಳಗಿಳಿಸಾದ್ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ವಿಡಿಯೋಲಿಂಗ್ ತಗೋಬರೋಣ ಕೈ. ಹಾಂ, ಹಂಗೆ ಇಟ್ಕೊಂಡ್ರೆ ಬೆಲೆ ಸ್ವಲ್ಪ ತಿಂಗಿಟ್ಕೊಳ್ಳೋ ಮೇಲೆ. ಬನ್ನಿ ಸ್ನೇಹಿತರೆ, ಈಗ ಒಂದು ಆಲ್ಮೋಸ್ಟು ಇಳಿಸಿ ಒಂದು 2-3 ನಿಮಿಷ ಆಗಿದೆ. ಈಗ ನೋಡಿ ಎಷ್ಟು ಪಾಲಕ್ ಚಿಕನ್ ಹೇಗಾಗಿದೆ ಅಂತ ನೋಡೋಣ, ಬನ್ನಿ ತೋರಿಸ್ತೀನಿ. ಈಗ ನೋಡಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ತುಂಬ ಬಿಸಿ ಇದೆ, ತೀರಾ ಕೈ ಆಡಬಾರ್ದು. ಈಗ ಒಂದು ಸಲ ಮೇಲೆ ತೋರಿಸ್ತೀನಿ ನಿಮ್ಗೆ ಹೇಗಾಗಿದೆ ಅಂತ ನೋಡಿ. ಇದೇನಿದೆಯಲ್ಲ ನೋಡಿ, ಲಿಕ್ವಿಡ್ ಇಷ್ಟಿದೆ ಲಿಕ್ವಿಡು, ಇದೆಲ್ಲ ಹಂಗೆ ಸ್ಟಿಕ್ಕಾಗಿ ನೋಡಿ. ಹೇಗೆ ಈರುಳ್ಳಿ ಪೇಸ್ಟೆಲ್ಲ ಹೇಗೆ ಸ್ಟಿಕ್ಕಾಗಿದೆ ಅಂದರೆ ಚಿಕನ್ನಿಗೆ ತುಂಬ ಚೆನ್ನಾಗಿದೆ. ಬರೀ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೇಗಾಗಿದೆ ಅಂತ ಟೇಸ್ಟು ಅಲ್ವಾ. ಹೇಗಾಗಿದೆ ಅಂತಲೇ ನಿಮಗೆ ಗೊತ್ತಾಗುತ್ತೆ ಈಗ. ಓಕೆ, ಇದೇ ರೀತಿ ನೀವು ಕೂಡ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನಿಗೆ ಇದೇ ರೀತಿ ಮಾಡಿ ಎಂಜಾಯ್ ಮಾಡಿ. ಮುದ್ದೆಗೂ ಮಟನ್ ಸಾಂಬಾರಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ. ಅದೇ ರೀತಿ ಪಾಲಕ್ ಚಿಕನ್ನು ಭಾಳ ಸೂಪರಾಗಿದೆ. ಮತ್ತಿಲ್ಲೊಂದು ನಮ್ಮ ಅಕ್ಕರ ಮನೆ ಒಂದು ಭಾಳ ಒಂದು ಫಂಕ್ಷನ್ ನಡೀತು ಅಂದರೆ, ನಮ್ಮ ಹಿರಿಯರ ಹಬ್ಬದಿಂದ ಭಾಳ ಫಂಕ್ಷನ್ ಭಾಳ ಚೆನ್ನಾಗಿತ್ತು ಅಂದರೆ ಚಿಕನ್ ಗ್ರೇವಿ, ಮಟನ್ ಗ್ರೇವಿ, 2 ಮುದ್ದೆ, ಬಿರಿಯಾನಿ ಎಂಥ ಚೆನ್ನಾಗಿ ಮಾಡಿದ್ರು ಅಂತ ಟೇಸ್ಟನ್ನು ಉಂಟಿದ್ದು ನೋಡಿರಲಿಲ್ಲ. ಇದು ಫಸ್ಟ್, ಇದು 3/4% ನಾವು ನಡೆದಿದ್ದು. ಇದನ್ನು ನಾವು ಟೇಸ್ಟ್ ನೋಡಿ ಅದನ್ನು ಉಪಯೋಗಿಸಿ ಎಂಜಾಯ್ ಮಾಡಿ. ನಮ್ಮತ್ತೆ ಮನೆ ಊಟ ಸೂಪರ್.